ನೆನ್ನೆ ಇಡೀ 50-50 ಅನುಪಾತದ ನಿವೇಶನಗಳನ್ನ ನೋಂದಣಿ ಮಾಡಬೇಡಿ ಅಂತೇಳಿ ಉಪನೋಂದಣಿ ಅಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ ಅಂತಿದೆ. ಆದ್ರೆ ಏನು ಇದರಲ್ಲಿ ಆಶ್ಚರ್ಯ ಅಂದ್ರೆ, ಎಷ್ಟು ಚೆನ್ನಾಗಿ ಮೋಸ ಮಾಡಿದ್ದಾರೆ ಅಂದ್ರೆ, ಈ ಮಂಜೂರಾತಿ ಪತ್ರ ಕೊಡ್ಬೇಕಾದ್ರೆ 50-50 ಆಗ್ತಾರೆ ಆಗಿನ ಕಮಿಷನರ್ಗಳು. ಆ ಕ್ರಯ ಪತ್ರ ಕೊಡಬೇಕಾದ್ರೆ ನಿಯಮ 1991 ಪ್ರೋತ್ಸಾಹದಾಯಕ ಯೋಜನೆ ಅಂತ ಹೇಳ್ತಾರೆ. ಇದರ ಬೇಕಾದ್ರೆ ಸಬ್ ರಿಜಿಸ್ಟ್ರಾರ್ಗಳು ಯೂಸ್ ಮಾಡಿ ಇನ್ನೊಬ್ರು ರಿಜಿಸ್ಟರ್ ಮಾಡಿಬಿಡ್ಬೋದು. ಯಾಕೆ ಇಲ್ಲ 50-50 ಅನುಪಾತದ ನಿಯಮ ಇಲ್ಲ. 50-50 ಅನುಪಾತದ ನಿಯಮ 2009 ಮತ್ತು 2015. ಆದ್ದರಿಂದ ಸಾರ್ವಜನಿಕರು ಮೋಸ ಹೋಗದ ರೀತಿಯಲ್ಲಿ ಈ ಕೂಡಲೇ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಸ್ವತಃ ಜಿಲ್ಲಾಧಿಕಾರಿಗಳ ಅಧ್ಯಕ್ಷರಾಗಿದ್ದಾರೆ, ಬಹಳ ಜವಾಬ್ದಾರಿಯಿಂದ ಸಾರ್ವಜನಿಕರಿಗೆ ಮಾಹಿತಿಯನ್ನ ನೋಟಿಫಿಕೇಶನ್ ಮಾಡೋ ಮೂಲಕ ಕೊಡಬೇಕು. ಇಲ್ಲದಿದ್ದರೆ ಮತ್ತೊಂದು ವಂಚನೆಯಲ್ಲಿ ಮತ್ತೆ ಸಾರ್ವಜನಿಕರನ್ನ ಸಿಲುಕಿಸುವಂತ ಕೆಲಸ ಆಗ್ತಿದೆ. ಇಲ್ಲದೆ ಹೋದ್ರೆ ಸರ್ಕಾರ ಈ ಏನು ಲೂಟಿಯಾಗಿದೆ ನಿವೇಶನ ಇದೆಲ್ಲವೂ ಕ್ರಮಬದ್ಧವಾಗಿದೆ ಅಂತನಾದ್ರೂ ಹೇಳಬೇಕು.